ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫ್ರೀ ಜರ್ಮನ್ ಕೋರ್ಸ್ ಇನ್ ಕನ್ನಡ. ಸೊ ಇಲ್ಲಿವರೆಗೂ ನಾವ್ ಏನೇನ್ ಕಲ್ತೀವಿ ಅಂತಂದ್ರ ಅಲ್ಫಾಬೆಟ್ಸ್ ಆಗಿರ್ಬೋದು, ನಂಬರ್ಸ್, ಫ್ರೇಸಸ್, ಸೆಲ್ಫ್ ಇಂಟ್ರೊಡಕ್ಷನ್, ಆಮೇಲೆ ಸೊ ಇಷ್ಟೆಲ್ಲ ಗ್ರೀಟಿಂಗ್ಸ್ ಆಗಿರ್ಬೋದು, ಇಷ್ಟೆಲ್ಲ ನಾವು ಕಲ್ತಿದ್ದೀವಿ. ಸೊ ಇನ್ ಮುಂದ್ ಯಾವ ತರ ಕಲಿಯೋಣ ಅಂತಂದ್ರೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಸೊ ಇವತ್ತಿನ ವಿಡಿಯೋ ಲೆಸನ್ ಒಳಗ ಏನ್ ಕಲಿಯೋಣ ಅಂತಂದ್ರ ಸೆಂಟೆನ್ಸ್ ಬಿಲ್ಡ್ ಮಾಡೋದನ್ನ ಕಲಿಯೋಣ. ಸೊ ಅದ ಜರ್ಮನಿ ಒಳಗ ಏನ್ ಅಂತಾರಂತಂದ್ರ ಸಾಟ್ಸ್ ಬಾವ್. ಸಾಟ್ಸ್ ಅಂದ್ರೆ ಸೆಂಟೆನ್ಸ್, ಬಾವ್ ಅಂದ್ರೆ ಬಿಲ್ಡ್, ಟು ಬಿಲ್ಡ್ ಅಂದ್ರೆ ಸೆಂಟೆನ್ಸ್ ಅನ್ನ ಬಿಲ್ಡ್ ಮಾಡುದು. ಸೊ ಅದ್ ಜರ್ಮನ್ ಒಳಗಡೆ ಸಾಟ್ಸ್ ಬಾವ್ ಅಂತಾರೆ. ಇದನ್ನು ಇನ್ನೊಂದ್ ತರಾನು ಕರಿಬಹುದು, ಏನಂತಂದ್ರ ಸಾಟ್ಸ್ ಸ್ಟ್ರುಕ್ಟುವಾರ್. ಸಾಟ್ಸ್ ಸ್ಟ್ರುಕ್ಟುವಾರ್. ಸ್ಟ್ರುಕ್ಟುವಾರ್ ಅಂದ್ರೆ ಸ್ಟ್ರಕ್ಚರ್, ಸಾಟ್ಸ್ ಅಂದ್ರೆ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಮಾಡೋದು. ಸೊ ಇದನ್ನ ಇವತ್ತಿನ ವಿಡಿಯೋದಾಗ ನಾವು ಕಲಿಯೋಣ ಅಂತ. ಸೊ ಜರ್ಮನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಕಲ್ತ್ರೆ ಇದು ಬರೀಲಿಕ್ ಆಗಿರ್ಬೋದ, ನೀವು ಮಾತಾಡಕ್ ಆಗೋದ ಹೆಲ್ಪ್ ಆಗ್ತೈತಿ. ಸೊ ಇವಾಗ ಒಂದ್ ಸೆಂಟೆನ್ಸ್ ಅಂದ್ರೆ ಯಾವ ತರ ಇರ್ತೈತಿ, ಇಂಗ್ಲಿಷ್ ಒಳಗ್ ಯಾವ ತರ ಇರ್ತೈತಿ, ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್. ಸೊ ಅದೇ ತರನು ಜರ್ಮನ್ ಒಳಗಡೆ ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್. ಸೊ ವರ್ಬ್ ಅಂದ್ರೆ ಏನ, ಕ್ರಿಯಾಪದ. ಸೊ ಇಂಗ್ಲಿಷ್ ಒಳಗ್ ಏನೈತಿ, ಜರ್ಮನ್ ಒಳಗೂ ಅದೇ ತರ ಐತಿ. ಫಸ್ಟ್ ನಾವು ಸಿಂಪಲ್ ಆಗಿ ಮೇನ್ ಇದೊಂದು ಸಿಂಪಲ್ ಸ್ಟ್ರಕ್ಚರ್ ಕಲಿಯೋಣ. ಆಮೇಲೆ ಮುಂದಿನ ವರ್ಬ್ ಇಂದ ಮುಂದಿನ ಪ್ರೊನೌನ್ಸ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು ಮುಂದ್ ಕಲಿಯೋಣ. ಸೊ ಇವಾಗ ಸಿಂಪಲ್ ಆಗಿ ಅಷ್ಟೇ ನೆನ್ಪಿಟ್ಕೊಡ್ರಿ. ಫಸ್ಟ್ ಇವಾಗ ಏನ್ ಇಂಗ್ಲಿಷ್ ಒಳಗ್ ಇರ್ತೈತಿಲ್ಲ, ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್, ಅದೇ ತರ ಜರ್ಮನ್ ಒಳಗಡೆನು ಸೇಮ್ ಐತಿ. ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್ ಒಂದ್ ಸೆಂಟೆನ್ಸ್ ಐತಿ ಅಂತ ಅಂದ್ರೆ, ಈಗ ಒಂದ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಐ ಲರ್ನ್ ಜರ್ಮನ್. ಐ ಅನ್ನೋದು ಸಬ್ಜೆಕ್ಟ್, ಲರ್ನ್ ಅನ್ನೋದು ವರ್ಬ್, ಜರ್ಮನ್ ಅನ್ನೋದು ಅಬ್ಜೆಕ್ಟ್. ಸೊ ಇಲ್ಲಿ ಅದನ್ನ ಜರ್ಮನ್ ಒಳಗೆ ಏನಂತ ಕರೀತಾರಂತಂದ್ರ ಇಶ್ ಲರ್ನ್ ಡೊಯೆಸ್ಟ್. ಇಶ್ ಅಂದ್ರೆ ನಾನು. ಇಟ್ ಈಸ್ ಅ ವರ್ಬ್ ಅಂದ್ರೆ ಲರ್ನೆನ್ ಅನ್ನೋದು ಒಂದು ವರ್ಬ್. ಸೊ ಅದನ್ನ ಲರ್ನ್ ಅಂತ ಕರಿತೀವಿ. ಯಾಕಂತಂದ್ರ ಅದ ಮುಂದಿನ ವಿಡಿಯೋದಾಗ ನೋಡೋಣ. ಜಸ್ಟ್ ಇವಾಗ ನಿಮ್ಗ ಸೆಂಟೆನ್ಸ್ ಬಿಲ್ಡ್ ಮಾಡೋದು ಅಷ್ಟೇ ಹೇಳತ್ತೀನಿ ಈ ವಿಡಿಯೋದಾಗ. ಸೊ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬೇಡ್ರಿ. ಸೊ ಈಸಿ ವೇ ಆಗಿ ಕಲ್ಕೊಂತ ಹೋಗ್ರಿ. ಜರ್ಮನ್ ಅಂದ್ರೆ ಜರ್ಮನಿ ಒಳಗೆ ಏನಂತಾರಂದ್ರೆ ಡೋಯೆಸ್ಟ್. ಇಂಗ್ಲಿಷ್ ಒಳಗ ಜರ್ಮನ್ ಅಂತಾರ, ಜರ್ಮನ್ ಒಳಗ ಡೋಯೆಸ್ಟ್ ಅಂತಾರ. ಇಶ್ ಲರ್ನ್ ಡೋಯೆಸ್ಟ್. ಇಶ್ ಅಂದ್ರ ನಾನು, ಲರ್ನೆನ್ ಅನ್ನೋದು ವರ್ಬ್, ಟು ಲರ್ನ್. ಡೋಯೆಸ್ಟ್ ಅನ್ನೋದು ಸೊ ಜರ್ಮನ್. ಇಶ್ ಲರ್ನ್ ಡೋಯೆಸ್ಟ್. ಸೊ ಇಶ್ ಅನ್ನೋದು ಇದೇನಂತಾರ ಪ್ರನೌನ್ಸ್. ಈ ಕನ್ನಡ ಒಳಗ ನಾನು, ನೀನು, ಅವನು, ಅವರು, ಸೊ ನಾವು ಇವೇನಂತಾರಲ್ಲ, ಸೊ ಅವಕ್ಕ ಸರ್ವನಾಮ ಅಂತಾರ. ಇಂಗ್ಲಿಷ್ ಒಳಗ ಪ್ರನೌನ್ಸ್ ಅಂತಾರ. ಆ ಪ್ರನೌನ್ಸಿಗ ವರ್ಬ್ ಚೇಂಜ್ ಹಾಕೊಂತ ಹೋಗ್ತೈತೆ. ವರ್ಬ್ ಚೇಂಜ್ ಆಗಲ್ಲ, ವರ್ಬ್ ಕಾಂಜುಗೇಷನ್ ಹಾಕೊಂತ ಹೋಗ್ತೈತೆ. ಸೊ ಇಶ್ ಬಂದಾಗ ಯಾವಾಗ್ಲೂ ಇದು ವರ್ಬ್ ಏನಾಗ್ತೈತೆ, ಈಗ ನಾವು ಜಸ್ಟ್ ನಾರ್ಮಲ್ ವರ್ಬ್ ಅಂತ ಕನ್ಸಿಡರ್ ಮಾಡಿದ್ರೆ ಲರ್ನೆನ್ ಅನ್ನೋದು ಟು ಲರ್ನ್ ಅಂತ ಅರ್ಥ. ಸೊ ಇಲ್ಲಿ ನಾನು ಇಶ್ ಲರ್ನೆನ್ ಡೊಯೆಸ್ಟ್ ಅಂತ ನಾನು ಯೂಸ್ ಮಾಡತ್ತಿಲ್ಲ ಇವಾಗ. ಸೊ ನಾ ಏನ್ ಯೂಸ್ ಮಾಡತ್ತೀನಿ ಅಂತಂದ್ರೆ ಇಶ್ ಲರ್ನ್ ಡೊಯೆಸ್ಟ್. LERNE. ಸೊ ಇಶ್ ಬಂದ್ರ ಇಲ್ಲಿ ಎಂಡ್ ಪೊಸಿಷನ್ ಏನ್ ಬರ್ತೈತಿ, ಇ ಅಂತ ಬರ್ತೈತಿ. ಸೊ ಇಶ್ ಲರ್ನ್ ಡೊಯೆಸ್ಟ್. ಸೊ ಇದು ನಾವ ವರ್ಬ್ ಕಾಂಜುಗೇಷನ್ ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ. ಅದಕ್ಕೆ ಮುಂಚೆ ಪ್ರನೌನ್ಸ್ ಕಲಿಯೋಣ. ಪ್ರನೌನ್ಸ್ ಆದ್ಮೇಲೆ ವರ್ಬ್ ಕಾಂಜುಗೇಷನ್ ಕಲಿತೀವಿ. ಸೊ ಇವಾಗ ಅಷ್ಟೆಲ್ಲ ಕಾಂಪ್ಲಿಕೇಟ್ ಮಾಡ್ಕೋಬೇಡ್ರಿ. ಜಸ್ಟ್ ಇವಾಗ ಸೆಂಟೆನ್ಸ್ ಯಾವ ತರ ಫಾರ್ಮೇಶನ್ ಇರ್ತೈತಿ ಅಂತ ಅಷ್ಟ ನೋಡ್ಕೊಂತ ಹೋಗ್ರಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರ, ಹಿ ಪ್ಲೇಸ್ ಫುಟ್ಬಾಲ್. ಸೊ ಅದನ್ನ ನಾವು ಜರ್ಮನ್ ಒಳಗ ಏನ್ ಅಂತೀವಿ ಅಂತಂದ್ರ ಸ್ಪೀಲ್ಟ್ ಫೂಸ್ಬಾಲ್. ಸೊ ಇಲ್ಲಿ ಪ್ಲೇಯಿಂಗ್ ಅನ್ನೋದು ಜರ್ಮನ್ ಒಳಗ ಆ ವರ್ಬಿಗೆ ಏನ್ ಅಂತೀವಿ ಅಂತಂದ್ರ ಸ್ಪೀಲೆನ್. SPIELEN, ಸ್ಪೀಲೆನ್. ಸೊ ಇದು ವರ್ಬ್. ಹಿ ಅನ್ನೋದು ಸಬ್ಜೆಕ್ಟ್, ಫುಟ್ಬಾಲ್ ಅನ್ನೋದು ಅಬ್ಜೆಕ್ಟ್. ಹೀಗೇನಂತ ಅಂತೀವಿ ಅಂದ್ರ ಜರ್ಮನ್ ಒಳಗಡೆ ER. ಸೊ ಅದು ಇಂಗ್ಲಿಷ್ ER, ಜರ್ಮನ್ ಒಳಗ ಎರ್ ಸ್ಪೀಲ್ಟ್ ಫೂಸ್ಬಾಲ್. ಸೊ ಇಲ್ಲಿ FU ದಸ್ ಬೀಟಾ ಅಂತೇವಲ್ಲ, ಸೊ ಅದು ಇಲ್ಲಿ ಡಬಲ್ S ಅಂತ ಬರೀತಾರ ಕೆಲವೊಂದ್ಸರಿ ಬೀಟಾ ಅಂತ ಬರೀತಾರೆ. ಸೊ ಆಲ್ಮೋಸ್ಟ್ ಜರ್ಮನ್ದವ್ರು ಬೀಟಾನ ಬರೆಯೋದಿಲ್ಲಿ, ಡಬಲ್ S ಅಂತ ಆಲ್ಮೋಸ್ಟ್ ರೇರ್. ಫೂಸ್ಬಾಲ್. ಸೊ ಹಿ ಪ್ಲೇಡ್ ಫುಟ್ಬಾಲ್ ಅಂತಂದ್ರ ಸ್ಪೀಲ್ಡ್ ಫೂಸ್ಬಾಲ್. ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್. ಇಲ್ಲಿ ವರ್ಬ್ ಸ್ಪೀಲೆನ್ ಆಗಿರ್ತೈತಿ. ಸೊ ಅನ್ನೋದ ಪ್ರನೌನ್, ಆ ಪ್ರನೌನ್ ಈಗ ಸ್ಪೀಲ್ಟ್ ಅಂತ ಆಗಿರ್ತೈತಿ. ಸೊ ಇವಾಗ ಇಶ್ ಈಗ ಅವಾಗ್ಲೇ ನಾ ಏನ್ ಹೇಳಿದೆ, ಇಶ್ ಲರ್ನ್ ಡೊಯೆಸ್ಟ್ ಅಂದಾಗ
ಇಶ್ ಅಂದ್ರೆ ನಾನು, ಲರ್ನ್ ಅಂದ್ರೆ ಟು ಲರ್ನ್. ಅಲ್ಲಿ ICH ಇಶ್ ಈಗ LEREN ಲರ್ನ್ ಅಂತ ಯೂಸ್ ಮಾಡಿರ್ತೀನಿ. ಅಂದ್ರೆ ಇಶ್ ಬಂದಾಗ ಪ್ರನೌನಿಗೆ ಏನಂತ ಬರ್ತೈತಿ, ವರ್ಬ್ ಎಂಡಿಂಗ್ ಇ ಅಂತ ಬರ್ತೈತೆ. ಸೊ ಅದೇ ತರ ಸೆಕೆಂಡ್ ಎಕ್ಸಾಂಪಲ್ ಆಗಿ ನೋಡಿದ್ರ ಹಿ ಪ್ಲೇಸ್ ಫುಟ್ಬಾಲ್, ಸ್ಪಿಲ್ಡ್ ಫೂಸ್ಬಾಲ್. ಈಗ ಏನ್ ಬರ್ತೈತಿ ಅಂತಂದ್ರ ಟಿ ಅಂತ ಬರ್ತೈತೆ. ಕೆಲವೊಂದ್ಸರಿ ಬರೀ ಟಿ ಅಂತ ಬರ್ತೈತೆ, ಕೆಲವೊಂದ್ಸರಿ ST ಅಂತ ಬರ್ತೈತೆ. ಸೊ ಅದು ಡಿಪೆಂಡ್ ಅಪಾನ್ ವರ್ಬ್ ಮೇಲೆ ಆಗಿರ್ತೈತಿ. ಸೊ ಇಲ್ಲಿ ಜರ್ಮನ್ ಒಳಗ ಬಹಳಷ್ಟು ವರ್ಬ್ ಅದಾವ, ಬರ್ಬರ್ತಾ ನೀವು ಕಲ್ಕೊಂತ ಹೋಗ್ತೀರಿ. ಸೊ ಇವಾಗ ಜಸ್ಟ್ ಇದು ನೆನ್ಪಿಟ್ಕೋರಿ, ಸ್ಪಿಲ್ಡ್ ಫುಟ್ಬಾಲ್. ಸ್ಪೀಲ್ ಏನಂದ್ರೆ ಟು ಪ್ಲೇ. ಸೊ ಇವಾಗ ಥರ್ಡ್ ಎಕ್ಸಾಂಪಲ್ ನೋಡ್ಬೋದು. ವಿ ಡ್ರಿಂಕ್ ಕಾಫಿ. ಇಂಗ್ಲಿಷ್ ಒಳಗ ವಿ ಡ್ರಿಂಕ್ ಕಾಫಿ, ಸೇಮ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಈ ಜರ್ಮನಿ ಒಳಗಡೆ ಏನಂತೀವಿ ಅಂದ್ರೆ ವಿ ಆರ್ ತ್ರಿಂಕನ್ ಕಫೆ. ವಿ ಆರ್ ತ್ರಿಂಕನ್ ಕಫೆ. ಇಲ್ಲಿ ವಿ ಅಂದ್ರೆ ವಿಯರ್, ನಾವು ಅಂತ ಹೇಳ್ತೀವಿ. ಸೊ ಇದು ಪ್ರನೌನ್. ತ್ರಿಂಕೆನ್ ಅಂದ್ರೆ ಟು ಥ್ರಿಂಕ್ ಅಂದ್ರೆ ಟು ಡ್ರಿಂಕ್. TRINKN, ತ್ರಿಂಕೆನ್ ಅನ್ನೋದ ವರ್ಬ್. ಸೊ ಅದನ್ನ ಏನಂತೀವಿ ಅಂದ್ರೆ ಜರ್ಮನ್ ಒಳಗಡೆ ಟು ಡ್ರಿಂಕ್. ವಿ ಆರ್ ತ್ರಿಂಕನ್ ಕಫೆ, ನಾವು ಕಾಫಿ ಕುಡಿಯತ್ತೀವಿ ಅಂತ ಅರ್ಥ. ಸೊ ಇಲ್ಲಿ ವಿ ಅನ್ನೋದು ಏನ್ ಪ್ರನೌನ್ ಐತ್ಲಾ ಅದಕ್ಕೆ ನಾನು ಕಂಪ್ಲೀಟ್ ವರ್ಬ್ ಯೂಸ್ ಮಾಡತ್ತೀನಿ, ತ್ರಿಂಕೇನ್ ಅನ್ನೋದು. ನೀವು ಮುಂಚೆ ಈಗ ಫಸ್ಟ್ ಎಕ್ಸಾಂಪಲ್ ನೋಡಿರ್ಬೋದು, ಸೆಕೆಂಡ್ ಎಕ್ಸಾಂಪಲ್ ನೋಡಿರ್ಬೋದು. ಅಲ್ಲಿ ಇಶ್ ಲರ್ನೆ ಅಂತ ಯೂಸ್ ಮಾಡಿದೆ, ಸೆಕೆಂಡ್ ಎಕ್ಸಾಂಪಲ್ ಸ್ಪಿಲ್ಟ್ ಅಂತ ಯೂಸ್ ಮಾಡಿದೆ. ಇವಾಗ ಥರ್ಡ್ ಎಕ್ಸಾಂಪಲ್ ವಿಯರ್ ಅಂತ ಯೂಸ್ ಮಾಡತ್ತೀವಿ ಅಂದ್ರೆ ವಿಯರ್ ಅಂದ್ರೆ ತ್ರಿಂಕೇನ್. ಇಲ್ಲಿ ಕಂಪ್ಲೀಟ್ ವರ್ಬ್ ಯೂಸ್ ಮಾಡತ್ತೀನಿ. ಜರ್ಮನಿ ಒಳಗಡೆ ಇವೇನ್ ವರ್ಬ್ ಐತ್ಲಾ ಸೆಕೆಂಡ್ ಪೊಸಿಷನ್ ವರ್ಬ್, ಅದ ಪ್ರನೌನಿಗೆ ತಕ್ಕಂಗ ಚೇಂಜ್ ಹಾಕೊಂತ ಹೋಗ್ತೈತೆ. ಈಗ ಐ ಲರ್ನ್, ವಿ ಲರ್ನ್, ಹಿ ಲರ್ನ್. ಸೊ ಈಗ ಜಸ್ಟ್ ಒಂದೇ ಎಕ್ಸಾಂಪಲ್ ಹೇಳ್ತೀನಿ. ಸೊ ಅದು ನೆಕ್ಸ್ಟ್ ವಿಡಿಯೋದಾಗ ಕಂಪ್ಲೀಟ್ ಹೇಳ್ತೀನಿ. ಸೊ ಇವಾಗ ಲರ್ನೆನ್ ಅನ್ನೋದ ಟು ವರ್ಬ್. ಸೊ ಅದನ್ನ ಐ ಲರ್ನ್ ಅಂದಾಗ ಏನ್ ಬರ್ತೈತೆ, ಇಷ್ಟ್ ಲರ್ನೆ, LERNE ಲರ್ನೆ. ಸೊ ಅದನ್ನ ಅಂತ ಬಂದಾಗ ಹಿ ಲರ್ನ್, ಲರ್ನ್ಸ್, ER ಲರ್ನ್ಸ್, LERNST ಲರ್ನ್ಸ್ ಅಂದ್ರೆ ಈಗ ST ಲಾಸ್ಟ್ ಎಂಡಿಂಗ್ ಬರ್ತೈತೆ. ಆಮೇಲೆ ವಿಯರ್ ಅಂತ ಬಂದಾಗ ವಿಯರ್ ಲರ್ನೆನ್, LERNEN ಲಾಸ್ಟ್ ಎಂಡಿಂಗ್ ಪೊಸಿಷನ್ EN ಅಂತ ಬರ್ತೈತೆ. ಸೊ ಪ್ರನೌನಿಗೆ ತಕ್ಕಂಗ ವರ್ಬ್ ದ ಎಂಡಿಂಗ್ಸ್ ಚೇಂಜ್ ಹಾಕೊಂತ ಹೋಗ್ತೈತೆ. ಸೊ ಇವತ್ತಿನ ವಿಡಿಯೋದಾಗ ಜಸ್ಟ್ ಸೆಂಟೆನ್ಸ್ ಕಲಿತೀವಿ. ಸೊ ಈ ಸೆಂಟೆನ್ಸ್ ಅಷ್ಟೇ ನೋಡೋಣ. ಮುಂದಿನ ವಿಡಿಯೋದಾಗ ಎಕ್ಸಾಂಪಲ್ಸ್ ಜಾಸ್ತಿ ತಗೊಂಡ್ ಕಲಿಯೋಣಂತ.